ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ರಮ್ಯಶ್ರೀ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಶನಿವಾರದ ವ್ಲಾಗ್. ವರಮಹಾಲಕ್ಷ್ಮಿ ಹಬ್ಬ ಆಗಿದ ನೆಕ್ಸ್ಟ್ ಡೇದು ವ್ಲಾಗ್ ಇದು. ಆ್ಯಕ್ಚುಲಿ ಶುಕ್ರವಾರ ಪ್ರಾಪರಾಗಿ ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತಲ್ಲ, ಅದರ ನೆಕ್ಸ್ಟ್ ಡೇ ಇದು. ಅವತ್ತಿನ ದಿನ ಯಜುರುಪಕರ್ಮ ಅಂದರೆ ಜನಿವಾರದ ಹಬ್ಬ ಇತ್ತು, ಮತ್ತು ರಕ್ಷಾಬಂಧನ ಇತ್ತು, ಶ್ರಾವಣ ಶನಿವಾರನೂ ಆಗಿತ್ತು. ಇದು ರಾಖಿ ಹಬ್ಬ ಆಗಿರೋದ್ರಿಂದ ಮೈರನ್ ಕೈಲಿ ಸಿದ್ಧಾಂತಿಗೆ ರಾಖಿ ಕಟ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಶನಿವಾರ ಆಗಿರೋದ್ರಿಂದ ಇಬ್ಬರು ಮನೇಲಿದ್ದಾರೆ, ಆರಾಮಾಗಿದ್ದಾರೆ. ಸೊ ಯಾವುದೇ ಗಡಿಬಿಡಿ ಇಲ್ಲ. ಇವತ್ತು ಜನಿವಾರದ ಹಬ್ಬ ಇರೋದ್ರಿಂದ ನನ್ನ ಹಸ್ಬೆಂಡು ಜನಿವಾರದ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ. ಇವಾಗ ಸ್ವೀಟ್ ಬಾಕ್ಸ್ ತರಕ್ಕೆ ಹೋಗಿದ್ದಾರೆ ಆಚೆ ಕಡೆ. ಮಕ್ಕಳ ಕೈಲಿ ರಾಖಿ ಕಟ್ಸಿದ್ರೆ ಮಕ್ಕಳಲ್ವ ಎಂಜಾಯ್ ಮಾಡ್ತಾರೆ ಅಂತ. ಸೊ ಈ ಯಜುರುಪಕರ್ಮ ಎಲ್ಲ ಇದ್ದಾಗ ಪ್ರತಿ ವರ್ಷ ನಾವು ಒಂದು ಜಾಗದಲ್ಲಿ ಹೋಗಿ ಮಾಡ್ತಾಯಿದ್ವಿ. ಅಂದರೆ ಪುರೋಹಿತರು ಮಾಡಿಸ್ತಾರಲ್ಲ ಅಂಥ ಕಡೆ ಹೋಗಿ ಮಾಡ್ತಾಯಿದ್ದು. ಬಟ್ ಈ ವರ್ಷ ಅವ್ರು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಹೋಗೋಕ್ಕಾಗಲ್ಲ. ಸರಿ, ನಾನು ಮನೇಲೇ ಜನಿವಾರನ ಚೇಂಜ್ ಮಾಡ್ಕೊಳ್ತೀನಿ ಅಂತ ಅಂದರು. ಸರಿ ಆಯಿತು, ಎವ್ರಿ ಟೈಮ್ ಹಾಗೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅವರವರ ಬ್ಯುಸಿ ಸ್ಕೆಡ್ಯೂಲ್ಸ್ನ ನೋಡಿಕೊಂಡು ಒಂದೊಂದ್ಸಲ ಏನೂ ಮಾಡೋಕ್ಕಾಗಲ್ಲ, ಮನೇಲೇ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅವರು ಸ್ವಲ್ಪ ಅಭ್ಯಾಸ ಇರೋದರಿಂದ ಮನೇಲೇ ಮಾಡಿಕೊಂಡ್ರು. ಅದೇನು ದೊಡ್ಡ ಪ್ರಾಬ್ಲಮ್ ಆಗಲಿಲ್ಲ. ಮತ್ತು ಸಿದ್ಧಾಂತಿಗೆ ಆ್ಯಕ್ಚುಲಿ ಸ್ಯಾಟರ್ಡೇಸು ಸ್ಕೂಲ್ ಇರುತ್ತೆ, ಆದರೆ ಅವನು ಸ್ಯಾಟರ್ಡೇ ಹೋಗಿರಲಿಲ್ಲ. ಸರಿ ಆಯಿತು, ಹೆಂಗಿದ್ರು ಶ್ರಾವಣ ಶನಿವಾರ ಅಲ್ವಾ, ಗೋವಿಂದ ಮಾಡಿಸೋಣ ಅಂತ ನಾನು ಅವನು ತುಂಬ ಚಿಕ್ಕವನಿದ್ದಾಗಿಂದನೂ ಇದನ್ನು ಮಾಡ್ತಾ ಬಂದಿದ್ದೀನಿ. ಅವನಿಗೆ ಮತ್ತು ಮೈರಾ ಪೊಟ್ಟಿಗೆ ಇಬ್ಬರಿಗೂ ಕೂಡ ಮಾಡಿಸ್ತಾ ಇದ್ದೆ ನಾನು. ಅದಕ್ಕೆ ಹೆಂಗಿದ್ರು ಮನೇಲೇ ಇದ್ದಾರಲ್ಲ, ಸರಿ ಮಾಡಿಸೋಣ ಅಂದ್ಬಿಟ್ಟು ನಾಮ ಎಲ್ಲ ಹಾಕ್ತಾ ಇದ್ದೆ. ಚಿಕ್ಕವರಿದ್ದಾಗ ನಾವೆಲ್ಲ ಏನು ಹೇಳಿದ್ರು ಕೇಳ್ತಾರೆ. ದೊಡ್ಡವರಾಗ್ತಾ ಆಗ್ತಾ ಇದನ್ನೆಲ್ಲ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅವ್ರ ಕೈಲಿ ಎಷ್ಟಾಗತ್ತೆ ಅಷ್ಟನ್ನು ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಾನು ಅವಾಗವಾಗ. ಸರಿ, ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ರಾಖಿ ಹಬ್ಬನೂ ಇತ್ತಲ್ಲ, ರಾಖಿನ ಕಟ್ಸ್ಬಿಡೋಣ ಮೈರನ್ ಕೈಲಿ ಸಿದ್ಧಾಂತಿಗೆ. ಅದಾದಮೇಲೆ ಮತ್ತೆ ನಾವು ಒಂದು ಸ್ವಲ್ಪ ಅವ್ರ ಕಸಿನ್ ಮನೆಯಲ್ಲಿ ಇನ್ವೈಟ್ ಮಾಡಿದರು. ಅಂದರೆ ಎಲ್ಲ ಕಸಿನ್ಸು ಒಂದು ಕಡೆ ಸೇರೋಣಂತೆ ಅಂತ. ಇವರ ಇಬ್ಬರು ಅಕ್ಕಂದರು, ಅಂದರೆ ದೊಡ್ಡವರು ಅವರಿಬ್ಬರು ಯೂಶ್ವಲಿ ಎವ್ರಿ ಇಯರ್ ಮನೆಗೆ ಬಂದ್ಬಿಟ್ಟು ರಕ್ಷಾಬಂಧನ ಕಟ್ಬಿಟ್ಟು ಹೋಗೋರು ರಾಖಿನ. ಬಟ್ ಈ ವರ್ಷ ಏನಾಯಿತು ಅಂತಂದರೆ ಎಲ್ಲರನ್ನೂ ಅವ್ರ ಮನೆಗೆ ಇನ್ವೈಟ್ ಮಾಡಿದರು. ಸೊ ಅಲ್ಲಿಗೆ ಹೋಗಬೇಕಿತ್ತು. ಇದೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ 1:32 ಆಗೋಗ್ಬಿಟ್ಟಿತ್ತು ಅಂದ್ಕೊತೀನಿ ನಾನು ಟೈಮು. ಮನೆ ಹತ್ರನೇ ನಮ್ಮ ಇನ್ನೊಬ್ಬರು ಚಿಕ್ಕತ್ತೆ ಇದ್ದಾರೆ. ಸರಿ, ಅವ್ರ ಮನೆಗೂ ಹೋಗೋಣ, ಸರ್ಪ್ರೈಸ್ ವಿಸಿಟ್ ಅಂದ್ಕೊಂಡು ಅಲ್ಲಿ ಕೂಡ ಹೋಗಬೇಕಿತ್ತು. ಅದಕ್ಕೆ ಅದನ್ನು ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವನು ಎಷ್ಟು ತರಲೆ ಇದ್ದಾನೆ ಅಂತಂದರೆ, ಸಿದ್ಧಾಂತು ಹೂ ಕೊಟ್ಟರೆ ಕೈಗೆ ಅದನ್ನು ತೊಗೊಂಡು ಕಿವಿಲಿ ಇಟ್ಕೊಳ್ಳೋದು, ಹೀಗೆ ಸಖತ್ ನಾಟಿ ಅವನು. ಮತ್ತು ಮೈರಾ ಹೆಂಗೆ ಅಂದರೆ ಸಖತ್ ಸೈಲೆಂಟ್ ಅವಳು, ಅಂದರೆ ಒಬೀಡಿಯೆಂಟ್, ಹೇಳಿದ್ದನ್ನು ಮಾಡೋದು. ಅಂದರೆ ಜೋರಿದ್ದಾಳೆ, ಸ್ವಲ್ಪ ಏನಾದರೂ ಹೇಳಿದ್ರೆ ವಾಪಸ್ ಹೇಳ್ತಾಳೆ, ಆ ಥರ ಅವಳು. ಬಟ್ ಅವಳಿಗೆ ಹೆಂಗೆ ಅಂದರೆ ಏನಾದರೂ ಹೇಳಿದ್ರೆ ಆ ಕೆಲಸನ ಕಂಪ್ಲೀಟ್ ಮಾಡಬೇಕು, ಹೇಳಿದ ತಕ್ಷಣ ತಿಳ್ಕೊತಾಳೆ ಆ ಥರ. ಹುಡುಗರಿಗೆ ಅದೇ ಡಿಫ್ರೆನ್ಸು ಅನಿಸುತ್ತೆ. ಮತ್ತು ಇದನ್ನೆಲ್ಲ ನೋಡ್ತಿದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಕೂಡ ನೆನಪಾಗುತ್ತೆ. ಅಂದರೆ ನಾನು ನನ್ನ ತಮ್ಮನಿಗೆ ರಾಖಿ ಕಟ್ತಾಯಿದ್ದೆ ಎವ್ರಿ ಇಯರು. ಈ ವರ್ಷ ಮಿಸ್ ಆಯಿತು. ಆ್ಯಕ್ಚುಲಿ ಅವನು ಸಿಗಲಿಲ್ಲ ನನಗೆ ಸರಿಯಾಗಿ ಟೈಮ್ಗೆ.
ಸೊ ಹಾಗಾಗಿ ಅದು ಮಿಸ್ ಆಯಿತು ಅವನಿಗೆ ಕಟ್ಟೋದು. ಇನ್ನು ಇಲ್ಲಿ ಸಿದ್ಧಾಂತ್ಗೆ ರಾಖಿ ಕಟ್ಸ್ಕೊಳ್ಳೋದು, ಈ ಗೋವಿಂದಗೆ ಹೋಗೋದು ಎರಡೂ ಒಂಥರ ಅಟ್ ಎ ಟೈಮ್ ಬಂದಿರೋದು. ಅವನಿಗೆ ಗೋವಿಂದ ಹೋದರೆ ದುಡ್ಡು ಕೊಡ್ತಾರೆ ಅಂತ ಒಂದು ಖುಷಿ ಅವನಿಗೆ. ರಕ್ಷಾಬಂಧನ ಅಂದರೆ ಇವನು ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಲ್ಲ, ಮತ್ತು ಬಂದಿರೋ ದುಡ್ಡು ವಾಪಸ್ ಹೋಗ್ಬಿಡುತ್ತೆ ಅಂತ. ನೀನು ಆ ಥರ ಎಲ್ಲ ಏನೂ ಅಂದ್ಕೋಬೇಡಪ್ಪ, ಅದೇ ಡಿಫ್ರೆಂಟು ಇದೇ ಡಿಫ್ರೆಂಟು, ನಾನು ನಿನಗೆ ಆ ಗೋವಿಂದಾಗ ಹಾಕೋ ಅಮೌಂಟ್ ನಿನಗೆ ಹಾಕ್ತೀನಿ, ಮೈರಂಗೆ ಕೊಡೋ ದುಡ್ಡು ನಾನೇ ಕೊಡ್ತೀನಿ, ನೀನೇ ನಿನ್ನ ದುಡ್ಡು ಪಾಕೆಟ್ ಮನಿಯಿಂದ ಕೊಡಬೇಕಿಲ್ಲ ಅಂತ. ಕೃಷ್ಣ ಬಾರೋ ನಮ್ಮ ಮನೆಗೆ, ಕೃಷ್ಣ ಬಾರೋ ನಮ್ಮ ಮನೆಗೆ, ಬೆಣ್ಣೆ ತಿನ್ನುವಂತ ಬಾರ ನಮ್ಮ ಮನೆಗೆ. ಅಂದರೆ ಅವ್ರಿಗೆ ಹೆಂಗೆ ನಾನು ಮಾಡಿದ್ದೀನಿ ಅಭ್ಯಾಸ ಅಂತಂದರೆ, ಪಿಗ್ಗಿ ಬ್ಯಾಂಕಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದನ್ನು ಅವ್ರಿಗೆ ಅಭ್ಯಾಸ ಮಾಡಿಸಿದ್ದೀನಿ. ಅಂದರೆ ಎವ್ರಿ ಟೈಮ್ ನಾವು ನಮ್ಮ ತಾಯಿ ಮನೆಗೆ ಹೋದಾಗ ಅವ್ರಿಗೆ ದುಡ್ಡು ಕೊಟ್ಟು ರೂಢಿ ಮಾಡಿಸ್ಬಿಟ್ಟಿದ್ದಾರೆ ನಮ್ಮಮ್ಮ ಚೆನ್ನಾಗಿ. ಅಂದರೆ ಪ್ರತಿ ಸಲ ಹೋದಾಗ್ಲೂ ಇಷ್ಟು ದುಡ್ಡು ಅಂತ ಕೊಡ್ತಿರ್ತಾರಲ್ವ, ಸುಮ್ಮನೆ ಕೈ ಕೊಟ್ಟಿದ್ದನ್ನು ಅವರು ಅದು ಕೊಡಿಸು ಇದು ಕೊಡಿಸು ಅಂತ ಖಾಲಿ ಮಾಡೋ ಬದಲು ಒಂದು ಪಿಗ್ಗಿ ಬ್ಯಾಂಕ್ ಥರ ಹಾಕ್ಬಿಟ್ಟು ಇಬ್ರಿಗೂ ಒಂದೊಂದು ಕೊಟ್ಟಿದ್ದೀನಿ. ಸೊ ದಟ್ ಅವ್ರು ಅದರಲ್ಲಿ ಎತ್ತಿಟ್ಕೊಳ್ತಾ ಇರ್ತಾರೆ. ಒಂದಿಷ್ಟು ಕಲೆಕ್ಟ್ ಆದಮೇಲೆ ನೀನು ಏನಾದರೂ ಅದರಲ್ಲಿ ನಿನಗೆ ಟಾಯ್ಸ್ ತೊಗೋವಂತೆ, ಪ್ರತಿ ಸಲ ಚಾಕ್ಲೇಟು ಬಿಸ್ಕೆಟು ತಿಂದು ಹಾಳು ಮಾಡೋ ಬದಲು ಈ ಥರ ಕಲೆಕ್ಟ್ ಆಗಿರೋದನ್ನು ಒಂದು ಸಲ ತೊಗೋವಂತೆ ಅಂತ ಹೇಳ್ಕೊಟ್ಮೇಲೆ ಇಬ್ಬರೂ ಅದನ್ನೇ ಫಾಲೋ ಮಾಡ್ತಾಯಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಮೈರಂಗೆ ಹಾಡು ಹೇಳು ಅಂತಂದರೆ ಅವಳು ಒಂದು ಹಾಡು ಕಲ್ತ್ಕೊಂಡಿದ್ಲು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅವಳಿಗೆ ಗೊತ್ತು. ಬಟ್ ಇವನು ಬಾಯ್ ಅಲ್ವಾ, ಗರ್ಲ್ ಸಾಂಗ್ ಹೆಂಗೆ ಹೇಳಲಿ ನಾನು, ಏನಾದರೂ ಹೇಳ್ಕೊಡು ನನಗೆ ಅಂತ. ಸರಿ ಸುಮ್ಮನೆ ಬಾಯಲ್ಲೇ ಬಾರೋ ಕೃಷ್ಣ ಕೃಷ್ಣ ಬಾ ನಮ್ಮ ಮನೆಗೆ ಬಾರೋ ಅಂತ ಹೇಳಿದ್ರೆ ಅವಳು ಅದನ್ನು ಕಂಟಿನ್ಯೂಷನ್ ಬೆಣ್ಣೆ ಕೊಡ್ತೀನಿ ಬಾರೋ, ಚಾಕ್ಲೇಟ್ ಕೊಡ್ತೀನಿ ಬಾರೋ ಅಂತ. ಮಕ್ಕಳನ್ನ ಆ ಥರ ನೋಡೋದೇ ಚೆಂದ. ಒಂದೊಂದ್ಸಲ ಅವ್ರ ಜೊತೆ ಸೇರ್ಕೊಂಡು ನಾವು ಮಕ್ಕಳಾಗ್ಬಿಟ್ಟಿರ್ತೀವಿ ಅಂತ ಅನಿಸ್ತಾ ಇರುತ್ತೆ. ಮತ್ತು ಇಲ್ಲಿಂದ ಮುಗಿಸ್ಕೊಂಡು ಅವ್ರ ಕಸಿನ್ಸ್ಗಳೆಲ್ಲ ಇದ್ದಾರೆ, ಅವ್ರ ಮನೆಗೆ ಹೋಗಬೇಕು. ಅಲ್ಲಿ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಲ್ ಮಾಡು ಒಳಗೋಗಿ. ಇದು ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಆಗಿದ್ದು. ನಮ್ಮ ಚಿಕ್ಕತ್ತೆ ಮನೆ ಇದು. ಅವ್ರಿಗೆ ನಾವೇನು ಇನ್ಫಾರ್ಮು ಮಾಡಿಲ್ಲ, ಜಸ್ಟ್ ಹೀಗೆ ಹೋಗಿದ್ದೀವಿ. ಅಲ್ಲಿ ಅವರು ಕೂಗ್ತಾ ಇರೋದು ನೋಡಿ ಯಾರೋ ಬೇರೆಯವರು ಅಂತ, ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಹೋಗ್ತೀವಿ ಅಂತ. ಸೊ ಮಕ್ಕಳಿಗೆ ಒಂದು 3 ಜನದ ಮನೆಗಾದರೂ ಮಾಡೋಣ ಅಂತ ಒಂದು ಇಂಟೆನ್ಷನಲ್ಲಿ ಕರ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ನಮ್ಮ ತಾಯಿ ಊರಿಗೆ ಹೋಗಬೇಕಿತ್ತು, ಅವರು ತುಂಬ ಆಸೆಯಿಂದ ಇದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕೆ ಆಗಲಿಲ್ಲ. ಅವ್ರು ಕರಿತಾನೆ ಇದ್ದರು, ಈ ವಾರ ಬರ್ತೀರಾ, ನೆಕ್ಸ್ಟ್ ವಾರ ಬರ್ತೀರಾ ಅಂತ. ಸೊ ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಮಿಸ್ ಆಯಿತು. ಅದಕ್ಕೆ ಈಗ ನಮ್ಮ ಚಿಕ್ಕತ್ತೆ ಮನೆಗೆ ಬಂದಿದ್ದೀವಿ. ಇಲ್ಲಿ ಸಿದ್ಧಾಂತ ಗೋವಿಂದ ಕೂಗ್ದ, ಬಟ್ ಮೈರನ್ ಕೈಲೂ ಮಾಡೋಣ ಅಂದ್ಬಿಟ್ಟು ನಮ್ಮ ಅತ್ತೆ ಟ್ರೈ ಮಾಡ್ತಾ ಇದ್ದಾರೆ. ಹೇಳು ಗೋವಿಂದ. 500 ಟೈಮ್ಸ್ ಹೇಳ್ತೀಯ ನೀನು. ಹೇಳು ಪುಟ. ಎಷ್ಟು ಚೆನ್ನಾಗಿ ಆರತಿ ಹೇಳಿದ್ಲು ಸಿದ್ಧಾಂತಿಗೆ. ಹೇಳ್ಬೇಕು, ಹೇಳಿಲ್ಲ ಅಂದ್ರೆ ಕೊಡಲ್ಲ. ಹೇಳು ಗೋವಿಂದ ಗೋವಿಂದ. ಗೋವಿಂದ ಅಷ್ಟೇ. ಗೋವಿಂದ ವೆರಿ ಗುಡ್. ಇಲ್ಲ ಮತ್ತೆ ಮನೆಯಿಂದ ಹೊರಟು ಮತ್ತೆ ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬಂದು ಮತ್ತೆ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸಿದ್ಧಾಂತು ಅಲ್ಲಿಂದ ನಾವು ಹೇಳಿದೆ ಅಲ್ವಾ ಕಸಿನ್ ಮನೆಗೆ ಇನ್ವೈಟ್ ಮಾಡಿದ್ದಾರೆ ಅಂತ, ಅವ್ರ ಮನೆಗೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿರೋರೆಲ್ಲನೂ 5 ಜನ ಸಿಸ್ಟರ್ಸು ನಾವು. ಎಲ್ಲರ ಮಕ್ಳುಗಳು ಇಲ್ಲಿದ್ದಾರೆ. ಸೊ ಮೈರನ್ ಕೈಲಿ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಅವಳ ಕೈಲೂ ಎಲ್ಲ ಅವ್ರ ಬ್ರದರ್ಸ್ಗಳಿಗೆಲ್ಲ ಕಟ್ಟಿಸ್ತಾ ಇದ್ದೀನಿ. ಇದು ಒಂಥರ ಅವ್ರಿಗೆ ಮೆಮೊರಿ ಥರ ಉಳಿಯುತ್ತೆ. ಅವ್ರು ದೊಡ್ಡವರಾದ್ರೂ ಒಂದೇ ಕಡೆ ಸೇರಿರೋದ್ರಿಂದ ಎಲ್ಲರೂ ಸೇರಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ದೊಡ್ಡ ಸಿಸ್ಟರ್ ಅವರ ಮಕ್ಕಳು ಬಂದು ಅಂದರೆ ಪ್ರತಿಯೊಬ್ಬರು ಮನೆಗೂ ಬಂದು ರಾಖಿನ ಕಟ್ಬಿಟ್ಟು ಹೋಗೋರು. ಬಟ್ ಈ ವರ್ಷ ಅವ್ರ ಮನೆಗೆ ಇನ್ವೈಟ್ ಮಾಡಿರೋದ್ರಿಂದ ಅದು ಒಂಥರ ಚೆನ್ನಾಗಿತ್ತು, ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಆಚರಿಸೋ ಥರ.
ಕೆಲವೊಂದು ಕಡೆ ಹಾಗೆ ರಾ ವಾಯ್ಸ್ನ ಇಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ತೆಲುಗು ಮಾತಾಡೋದ್ರಿಂದ ನನಗೆ ಸ್ವಲ್ಪ ಹಿಂದೆ ಇಟ್ಟು ಅದನ್ನು ಹೆಂಗೆ ತಗೊಳ್ತೀರಾ ಅಂತ. ಅದರ್ವೈಸ್ ನಾನು ಅದನ್ನು ಕೂಡ ನಿಮಗೆ ಆ್ಯಡ್ ಮಾಡ್ತೀನಿ, ನಿಮಗೆಲ್ಲ ಇಷ್ಟ ಆಗೋ ಥರ ಆದರೆ. ಸ್ಮೈಲ್ ಸ್ಮೈಲ್. I can't choose this in my school, only gels. Okay, I will get you one. ಅದು ಗಿಫ್ಟ್ ಈ ಕುಡ್ದು. ಆ್ಯಕ್ಚುಲಿ ಇಲ್ಲೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 5:30 ಆಗಿತ್ತು ಅಂದ್ಕೊತೀನಿ. ಇಲ್ಲಿಂದ ನಮ್ಮ ಸಿಸ್ಟರ್ ಇನ್ ಲಾ ಮನೆಗೆ ಹೋಗಬೇಕಿತ್ತು. ಅವರಿರೋದು ನಿಯರ್ ಬೈಯೇ. ನೆಕ್ಸ್ಟ್ ವೀಕಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಅವ್ರನ್ನ ಇನ್ವೈಟ್ ಮಾಡೋಣಂತೆ. ಮನೆ ಹತ್ರನೇ ಇರೋದ್ರಿಂದ ಕರೆದಂಗೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಗೂ ಹೋಗಬೇಕಿತ್ತು. ಮತ್ತು ಅಲ್ಲಿ ನಮ್ಮ ಸಿಸ್ಟರ್ ಇನ್ ಲಾಗೆ ಒಬ್ಬ ಗಂಡು ಮಗು, ಒಂದು ಹೆಣ್ಮಗು ಅವ್ರಿಗೂ ಕೂಡ. ಸೊ ಅವ್ರ ಕೈಲೂ ರಾಖಿ ಕಟ್ಟಿಸ್ಬೋದು ಅಂದ್ಕೊಂಡು ಹಂಗೆ ಪ್ಲ್ಯಾನ್ ಮಾಡಿಕೊಂಡೆ. ಅವ್ರಿಗೆ ಆ್ಯಕ್ಚುಲಿ ಈ ವರ್ಷ ಹಬ್ಬ ಇಲ್ಲ, ಸೊ ಹಾಗಾಗಿ ಕರೆದ್ರೆ ನಮ್ಮ ಮನೆಗೆ ಬರ್ತಾರೆ ಹಬ್ಬನ ಆಚರಿಸೋಕ್ಕೆ ಅಂತ. ಹಾಯ್ ವಿದ್ಯಾ. ಹಾಯ್. ಫುಲ್ ಸಿಗ್ಗು ಆಂಟಿ. ಸೊ ನಮಗೆ ಎಲ್ಲ ಲಂಚೆಲ್ಲ ಇಲ್ಲೇ ಅರೇಂಜ್ ಆಗಿತ್ತು. ಸೊ ಹಾಗಾಗಿ ಮಧ್ಯಾಹ್ನ ನಾವು ಬಂದ ತಕ್ಷಣ ಊಟ ಮುಗಿಸ್ಕೊಂಡು ಇನ್ನೊಂದಿಬ್ಬರು ಬರೋದು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಮ್ಮ ನಾವು ಬಂದಿರೋರು ಹಾಗೆ ಕಟ್ಬಿಟ್ಟು ಹೋಗ್ತೀವಿ, ನೀವು ನೆಕ್ಸ್ಟ್ ಬರ್ತಾರಲ್ಲ ಅವ್ರಿಗೆ ಹಂಗೆ ಕಟ್ಟಿ ಅಂತ ಅಂದ್ವಿ. ಇಲ್ಲ ಎಲ್ಲರೂ ಇರಬೇಕು ಒಟ್ಟಿಗೆ, ಈ ಸಲ ಮನೆಗೆ ಬಂದಿರೋದ್ರಿಂದ ಎಲ್ರಿಗೂ ಒಟ್ಟಿಗೆ ಕಟ್ತೀವಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತಂದರು. ಸರಿ ಆಯಿತು, ಮಕ್ಕಳು ಖುಷಿ ಪಡ್ತಾರಲ್ವ ಬಂದಿರೋದೇ ಅದಕ್ಕೆ, ಸರಿ ಇನ್ನು ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂದ್ಬಿಟ್ಟು ನಾವು ಅಲ್ಲೇ ಇದ್ವಿ. ಹಾಗೆ ಇದ್ದಿದ್ದಕ್ಕೆ ಎಲ್ಲರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿದ್ರು ಮಕ್ಕಳೆಲ್ಲ ಜೊತೆಯಲ್ಲಿ. ವೈಷ್ಣವಿ ನಿಜ ಹೇಳಬೇಕು ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿದ್ರೇ ಅದೇ ಒಂದು ದೊಡ್ಡ ಒಕೇಶನ್ ಥರ ಇರುತ್ತೆ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೆಲ್ಲ ಹೆಂಗೆ ಆಚರಿಸಿದ್ರಿ ರಕ್ಷಾಬಂಧನ್ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಸಿ ಯು ಆನ್ ಅನದರ್ ವ್ಲಾಗ್. ಬಾಯ್.